ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಹಲೋ ಫ್ರೆಂಡ್ಸ್, ಮೇಘನಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಪಲ್ಯದ ಪೌಡ್ರ್ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು. ತುಂಬಾನೇ ಸಿಂಪಲ್ಲು, ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಎಲ್ಲ ಥರ ಪಲ್ಯಗಳು ಕೂಡ ನೀವು ಹಾಕೋಬೋದು. ಬರೀ ಜಸ್ಟ್ ನೀವು ಈರುಳ್ಳಿ ಉಪ್ಪು ಖಾರ ಹಾಕ್ಬಿಟ್ಟು ಈ ಪೌಡ್ರ್ 1 ಸ್ಪೂನು ನಿಮ್ಮ ಕ್ವಾಂಟಿಟಿಯಲ್ಲಿ, ನಿಮ್ಮ ಮನೇಲಿ ಎಷ್ಟು ಮಾಡ್ತೀರ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು, ಇವಾಗ ಒಂದು 1/4 kg ವೆಜಿಟೇಬಲ್ ತೊಗೊಂಡು ನಾವು ಮಾಡ್ತೀವಿ ಅಂತಂದರೆ ಜಸ್ಟ್ 1-1.5 ಸ್ಪೂನ್ ಹಾಕೋಬೋದು. ನಿಮ್ಮ ಕ್ವಾಂಟಿಟಿ ನೋಡಿ ಹಾಕೋಬೋದು. ಅದು ತುಂಬಾ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮತ್ತು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಇಲ್ಲಿ 1 ಕಪ್ಪು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಾನು. ನೀವು ಯಾವುದೇ ಮೆಜರ್ಮೆಂಟ್ ತೊಗೊಂಡ್ರು ಸರಿ, ನೀವು ಗ್ಲಾಸಲ್ಲಾಗಲಿ ಸರಿ, ಇಲ್ಲ ಕಪ್ಪಲ್ಲಾಗಲಿ ಸರಿ, ಯಾವುದ್ರಲ್ಲೇ ತೊಗೊಂಡ್ರು ಸರಿ, ನೀವು 1 ಕಪ್ಪು ಕಡಲೆಕಾಯಿ ಬೀಜ, ಅರ್ಧ ಕಪ್ಪು ಎಳ್ಳು, ನಂತರ ಅರ್ಧ ಕಪ್ಪು ಹುಚ್ಚೆಳ್ಳು. ಇದು ಹುಚ್ಚೆಳ್ಳು, ಅಚ್ಚ ಕನ್ನಡದಲ್ಲಿ ಅಂತಂದರೆ ಇದನ್ನು ಗುರೆಳ್ಳು ಅಂತಾರೆ. ಇದು ನಿಮಗೆ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ನಿಮಗೆ ಹುಚ್ಚೆಳ್ಳು ಅಂತ. ನೋಡಿ, ಈ ಥರ ಕಪ್ಪದಾಗಿರುತ್ತೆ. ಇದು ತುಂಬಾ ಈ ಧಾರವಾಡ ಹುಬ್ಳಿ ಸೈಡ್ ಯೂಸ್ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲೂ ಯೂಸ್ ಮಾಡ್ತಾರೆ. ಪಲ್ಯಗಳಿಗೆ ಇದು ಹಾಕಿದ್ರೆ ತುಂಬಾ ಟೇಸ್ಟ್. ಇವನ್ ನಿಮ್ಗೆ ಇಂದು ಏನಾದರೂ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಫ್ಯಾಮಿಲಿ ಮಾಲ್ಗಳಲ್ಲಿ ಇಲ್ಲ ಮಾಲ್ಗಳಲ್ಲಿ ಸಿಗುತ್ತೆ ನಿಮಗೆ. ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದು. ನಂತರ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಅಂದರೆ ನೈಲಾನ್ ಎಳ್ಳು ತೊಗೊಂಡಿದ್ದೀನಿ ನಾನು. ಇದು ಅರ್ಧ ಕಪ್ಪು ಕಡಲೆಕಾಯಿ ಬೀಜ 1 ಕಪ್ಪು. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಸ್ಟವ್ ಹಚ್ಕೊಂಡು ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀಸಕ್ಕೆ ಹೋಗಬೇಡಿ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ನೀವು ಕಾಣಿಸ್ತಾ ಇರ್ಬೋದು. ಈಗ ಸಾಸಿವೆ ನಾವು ಎಣ್ಣೆಯಲ್ಲಿ ಹಾಕಿದ್ರೆ ಯಾವ ಥರ ಸಿಡಿಯುತ್ತೆ ಆ ಥರ ಸಿಡಿತಾ ಇದೆ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಇವಾಗ ಇದಾಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಎಳ್ಳು ಹಾಕ್ತಾ ಇದ್ದೀನಿ ನಾನು. ಇದನ್ನು ಅಷ್ಟೇ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ನೀವು ಹುರ್ಕೋಬೇಕು. ಯಾಕಂತಂದರೆ ಬೇಗ ರೋಸ್ಟ್ ಆಗೋಗ್ಬಿಡುತ್ತೆ ಇದು ಎಳ್ಳು. ನೋಡಿ, ಇವಾಗ ಇದು ಕೂಡ ಆಗಿದೆ, ಬ್ರೌನಿಶ್ ಕಲರ್ ಬಂದಿದೆ. ಈಗ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಈಗ ಕಡಲೆಕಾಯಿ ಬೀಜನ ಹಾಕ್ತಾ ಇದ್ದೀನಿ. ಇದನ್ನು ನಾವು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ತುಂಬ ಸಿಂಪಲ್ ಅನ್ಸಿದ್ರು ನಿಮಗೆ ಇದು ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಕಡಲೆಕಾಯಿ ಬೀಜ ಫ್ರೈ ಆಗೋಷ್ಟೊತ್ತಿಗೆ ಒಂದು ಟಿಪ್ಸ್ ನೋಡ್ಕೊಳ್ಳೋಣ. ಏನಂತಂದರೆ ಈಗಿನ ದಿನಗಳಲ್ಲಿ ರೆಡಿಮೇಡ್ ಫುಡ್ ಅಂದರೆ ಜಂಕ್ ಫುಡ್ಡು, ಕೂಲ್ ಡ್ರಿಂಕ್ಸು ತುಂಬಾ ತಿಂದು ಬದುಕೋರು ಕೂಡ ಇದ್ದಾರೆ. ಇದರಿಂದ ನಮಗೆ ಕೊಲೆಸ್ಟ್ರಾಲ್ ಬಗ್ಗೆ ಬರುತ್ತೆ, ಆರೋಗ್ಯ ಬಗ್ಗೆ ಗಮನನೇ ಕೊಡೋದಿಲ್ಲ. ತುಂಬ ಕೊಲೆಸ್ಟ್ರಾಲು ಬರುತ್ತೆ. ಅಂಥವ್ರಿಗೆ ಏನಪ್ಪ ಮಾಡೋದು, ಕಮ್ಮಿ ಮಾಡ್ಕೊಳ್ಳೋದು ಹೆಂಗೆ ಅಂತಂದರೆ, ದಿನಕ್ಕೊಂದು ಬೇಯಿಸಿದ ಕಾಳು, ಅದರಲ್ಲಿ ವಿಟಮಿನ್ ಡಿ ಸಿಗುತ್ತೆ ನಮಗೆ. ಆ ಕಾಳುಗಳನ್ನ ದಿನಕ್ಕೊಂದೊಂದು ಐಟಮ್ನ ಬೇಯಿಸ್ಕೊಂಡು ನಾವು ತಿನ್ನೋದ್ರಿಂದ ಕೊಲೆಸ್ಟ್ರಾಲು ಮಿನಿಮಮ್ ಅಂತಂದ್ರೆ 20% ನಾವು ಕಮ್ಮಿ ಮಾಡ್ಕೋಬೋದು. ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ. ನೋಡಿ, ಇವಾಗ ಇದನ್ನು ಕೂಡ ಆಗಿದೆ. ತುಂಬ ಸೀಸಕ್ಕೂ ಹೋಗ್ಬೇಡಿ. ನೋಡಿ, ಇಷ್ಟು ಈ ಥರ ಹುರ್ಕೋಬೇಕು, ಬ್ರೌನಿಶ್ ಕಲರ್ ಬರೋವರೆಗೂ. ನಾವು ಚಟ್ನಿಗೆ ಯಾವ ಥರ ಹುರ್ಕೊತೀವಿ ಆ ಥರ. ಇವಾಗ ಇದಾಗಿದೆ. ಇದನ್ನು ನಾವು ನೀಟಾಗಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಒಂದು 5 ನಿಮಿಷ ಬಿಟ್ಟ ನಂತರ ನಾವು ಈ ಹೊಟ್ಟು ಏನಿದೆ ಇದನ್ನು ನೀಟಾಗಿ ಹೊಟ್ಟನ್ನೆಲ್ಲ ತೆಗೆದಿಟ್ಕೋಬೇಕು. ನೋಡಿ, ಇವಾಗ ನೀಟಾಗಿ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲೂ ನಾನು ಸೀಸಕ್ಕೆ ಹೋಗಿಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ಆದಷ್ಟು ನಾವು ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ. ಈಗ ಫಸ್ಟ್ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ನಂತರ ಹುಚ್ಚೆಳ್ಳು. ಇದು ಹುಚ್ಚೆಳ್ಳು ನಿಮಗೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ, ಚಿಕ್ಕ ಅಂಗಡಿಗಳಲ್ಲಿ ಸಿಗಲ್ಲ. ಈ ಪ್ರಾವಿಷನ್ ಸ್ಟೋರು ಈ ಥರಗಳಲ್ಲೇ ಸಿಗೋದು ಇದು. ನಂತರ ಇದು ಬಿಳಿ ಎಳ್ಳು. ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಪೌಡ್ರ್ ಮಾಡ್ಕೊಬೇಕು. ಆದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹುಚ್ಚೆಳ್ಳು. ಇದು ಮೇಯ್ನು ಯಾವುದು ಕಾಂಬಿನೇಷನ್ ಅಂತಂದರೆ ನುಗ್ಗೆಕಾಯಿ ಪಲ್ಯ ಮತ್ತು ಕುಂಬಳಕಾಯಿ ಪಲ್ಯ, ಇದು ಮೇಯ್ನ್ ಕಾಂಬಿನೇಷನ್. ಇದು ಈ ಥರ ಪಲ್ಯಗಳು ಮಾಡಿಕೊಂಡು ನಾವು ಚಪಾತಿ ಪೂರಿಗಳಿಗೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಪಲ್ಯಕ್ಕೂ ನೀವು ಹಾಕೋಬೋದು, ಆದರೆ ಕ್ವಾಂಟಿಟಿ ನೋಡಿ ನೀವು ಹಾಕೋಬೇಕಾಗುತ್ತೆ. ನೋಡಿ, ಎಷ್ಟು ಘಮ ಅಂತ ಇದೆ, ತುಂಬಾ ಚೆನ್ನಾಗಿದೆ ಸ್ಮೆಲ್ಲು. ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ ತೆಗೆದಿಟ್ಕೊತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಪಲ್ಯದ ಪೌಡ್ರು ರೆಡಿ ಆಗಿದೆ. ನೀವು ಕೂಡ ಮನೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಹೇಳ್ತೀರಾ ಮೇಡಮ್ ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು, ಅಷ್ಟು ಟೇಸ್ಟ್ ಆಗಿರುತ್ತೆ ಇದು.
ಎಲ್ಲ ಥರ ಪಲ್ಯಗಳು ಕೂಡ ನೀವು ಯೂಸ್ ಮಾಡ್ಕೊಬೋದು. ಈ ಥರ ಪ್ಲಾಸ್ಟಿಕ್ ಕಂಟೈನರ್ ಬಾಕ್ಸಲ್ಲಿ ನೀವು ಹಾಕಿ ಇಟ್ಕೊಳ್ಳೋದ್ರಿಂದ ನಿಮಗೆ ಬೇಗ ಕೆಡೋದಿಲ್ಲ ಮತ್ತು ತುಂಬಾ ದಿವಸ ನಿಮಗೆ ಯೂಸ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇಷ್ಟು ಇವತ್ತಿನ ರೆಸಿಪಿ, ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಅಷ್ಟು ಹೊಸ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.